ಇತ್ತೀಚೆಗೆ ಸಕ್ರಿಯವಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಒಂದು ವೆರಿ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಸಾರ್ಥದ್ದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು. ತುಂಬ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟ್ರು, ನಮ್ಮ ಹೀರೋ, ನಮ್ಮ ಸಾರ್ದು ಕ್ಯಾರೆಕ್ಟರ್, ಸುರೇಶ್ ಸರ್ದು ತುಂಬ ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು. ವಿಶ್ ಆಮೇಲೆ 4 ಹಾಡು ಆ್ಯಕ್ಚುಲಿ ಕಂಪೋಸ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ. ಯಾವ ವಿಷ್ ಎಲ್ಲ ಬೇರೆ ಚೆನ್ನಾಗಿ ಮಾಡಿದ್ದೀವಿ. 4 ಹಾಡು ಗೆಲ್ತೀವಿ ಅಂತ. ಒಂದು ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ. ನಮ್ಮ ಪ್ರೊಡ್ಯೂಸರ್ ಸರ್ ತುಂಬ ವೆರಿ ಹಂಬಲ್ ಆ್ಯಂಡ್ ವೆರಿ ನೈಸ್ ಪರ್ಸನ್. ಎಸ್ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ವೆಂಕಟ್ ಭಾರದ್ವಾಜ್ ಅವರು ಕಾಲ್ ಮಾಡಿ ಈ ಥರ ಒಂದು ಪಾತ್ರ ಇದೆ, ಬಟ್ ದಿಸ್ ಈಸ್ ಅ ಹ್ಯೂಮರಸ್ ರೋಲ್, ಅಂದರೆ ಕಾಮಿಡಿ ಇರುತ್ತೆ ಅಂತ ಹೇಳಿದ್ರು. ಸೊ ದಿಸ್ ಇಸ್ ಸಮಥಿಂಗ್ ಮುಂಚೆ ಮಾಡಿದ್ದೆ, ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಡಿಫ್ರೆಂಟ್ ಅಂತ ನನಗನ್ನಿಸ್ತು. ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಅವರ ಪತ್ನಿಯಾಗಿ ಮಾಡೋ ಅವಕಾಶನೂ ಸಿಗ್ತಾ ಇದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ಲುಕಿಂಗ್ ಫಾರ್ವರ್ಡ್ ಫಾರ್ ಶೂಟಿಂಗ್ ಡೇಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗ್ಬಿಟ್ರೆ ಪರವಾಗಿಲ್ಲ, ನೀವು ಜ್ಞಾಪಿಸಿದ್ದಕ್ಕೆ ವಾಸು ಅವ್ರಿಗೆ ವಂದನೆಗಳು. ಇನ್ಮೇಲೆ ಇದನ್ನ ಮರೆಯಲ್ಲ, ಅವರು ಜ್ಞಾಪಕ ಇಟ್ಕೊಂಡಿರ್ತಾರೆ ಅಲ್ಲ, ಅದಕ್ಕೋಸ್ಕರ ಈಗ ಜ್ಞಾಪಕ ಬಂತಲ್ಲ ಇನ್ಮೇಲೆ ಅವ್ರಿಗೆ ಪೇಮೆಂಟ್ ಕೊಡೋಲ್ಲ. ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಆಲ್ರೆಡಿ ನಿಮ್ಗೆ ಎಲ್ಲಾನು ಹೇಳಿದ್ದಾರೆ. ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೃದಯಪೂರ್ವಕವಾದ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡ್ಕೊಂಡು. ನಿಮ್ಗಾಗಲೇ ರಕ್ಕಿ ಹೆಸರು ಗೊತ್ತಾಯ್ತು, ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯ್ತು. ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ 101ನೇದಾಗಲಿ, 100ರಲ್ಲಿ ಒಂದಾಗೋದು ಬೇಡ, 101ನೇ ಚಿತ್ರ ಆಗಲಿ ಅಂತ ನಮ್ಮೆಲ್ಲರ ಆಶಯ. ನಮ್ಗೆ ಡೆಫಿನೆಟ್ ಆಗಿ ಗ್ಯಾರಂಟಿ ಇದೆ ಇದು ಆ ಥರ ಚಿತ್ರ ಆಗುತ್ತೆ ಅಂತ. ವೆಂಕಟ್ ಅವರು ಭಾಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ, ನಿರ್ದೇಶಕರು ಮತ್ತು ಎಲ್ಲ ತಂಡದ ಎಲ್ಲ ಸದಸ್ಯರು ಕೂಡ. ನಾನು ನೋಡ್ತಾ ಇದ್ದೀನಿ, ಆ್ಯಕ್ಚುಲಾಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ, ತುಂಬ ಶ್ರಮ ಪಡ್ತಾ ಇದ್ದಾರೆ. ತುಂಬ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆ ಚಿತ್ರವಾಗಿ ಮೂಡಿ ಬರುತ್ತದೆ ಅಂತ. ಇದಕ್ಕೆ ರಕ್ಕಿ ಹೇಳ್ದಂಗೆ, ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ. ನಮಗೆ ಗೊತ್ತು ಹೊಸಬ್ರನ್ನ ನೀವು ಆಲ್ವೇಸ್ ಎನ್ಕರೇಜ್ ಮಾಡಿದ್ದೀರಾ ಇಲ್ಲಿ ತನಕ ಅಂತ. ಮುಂದೇನು ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯೋಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ, ಆಸೆ ಕೂಡ. ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ಈ ಥರ ಪ್ರೋತ್ಸಾಹ ಹಿಂಗೆ ಇರಲಿ ನಮಗೆ ಮುಂದೆ ಕೂಡ. ನಿಮ್ಮ ಇಲ್ಲಿ ಬಂದಿರೋರ್ದು ಅಲ್ಲದೆ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರ ಎಲ್ಲರ ಸಪೋರ್ಟು ನಮಗೆ ಬೇಕು. ಇದು ಎಲ್ಲರೂ ನೋಡ್ತಾರೆ ಅಂತ ನನಗೆ ಗೊತ್ತು. ಎಲ್ರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು, ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ. ನೀವು ಎಲ್ಲಿದ್ರೂ ಪರವಾಗಿಲ್ಲ, ಕನ್ನಡದವರು ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಈ ಥರ ಚಿತ್ರಗಳನ್ನ ಮುಂದೆನೂ ಜಾಸ್ತಿ ಕೊಡಬಹುದು. ಇದು ನಮ್ಮ ಮೊದಲ ಹೆಜ್ಜೆ. ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಮತ್ತು ನಾವು ಗೆಲ್ತೀವಿ ಅಂತ ಆಸೆ ಕೂಡ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೂಪರ್ ವಿಚ್. ಭಾಳ ಒಳ್ಳೆ ಪ್ರಶ್ನೆ ಸರ್. ಭಾಳ ಕಷ್ಟ ಆಯಿತು ಎರಡರಲ್ಲಿ ಯಾವ್ದನ್ನ ಮಾಡೋದು ಅಂತ. ಏನೋ ಒಂದು ಗಟ್ ಫೀಲ್ ಅಂತಾರಲ್ಲ ಸರ್, ಆ ಥರ ಈ ಕಥೆನ ಸೆಲೆಕ್ಟ್ ಮಾಡಿದೆ. ಆದಮೇಲೆ ವೆಂಕಟ್ ಅವ್ರು ಹೇಳ್ದಂಗೆ ಅಶ್ವಿನಿ ಮೇಡಮ್ ಅವ್ರು ಕೂಡ ಈ ಕಥೆನ ಇಷ್ಟಪಟ್ಟರು ಮಾಡೋಣ ಅಂದರು. ನನಗೆ ನಿದ್ದೆ ಬರಲಿಲ್ಲ ಒಂದಷ್ಟು ದಿನ ನಿಜವಾಗ್ಲು. ಅವ್ರು ಚೆಕ್ ಪಾಯಿಂಟ್ ಇಟ್ಟರು ಫಸ್ಟ್ ಒಬ್ರೊಬ್ರು, ಅದು ಯಾರೋ ಆಮೇಲೆ ಹೇಳಿದಾಗ ಆ ಒಂದು ಸಂಸ್ಥೆಗೆ ಹೋಗಿ ಕತೆ ಹೇಳ್ಬೇಕಂದ್ರೆ ತುಂಬಾ ಜವಾಬ್ದಾರಿ, ಒಂದು ಕತೆನೂ ಚೆನ್ನಾಗಿರ್ಬೋದು. ಸೊ ಎಲ್ಲ ಆರ್ಡಿನರಿ ಒಪ್ಕೊಳ್ಳಲ್ಲ, ಅದಕ್ಕೋಸ್ಕರ ನಮ್ಗೆ ಹೇಳಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಗೆ ಕನ್ನಡ ಪದ ಜಾಸ್ತಿ ಉಪಯೋಗ ಮಾಡಿದ್ರೆ, ಇಂಗ್ಲೀಷ್ ಏನಾದ್ರು ಜಾಸ್ತಿ ಉಪಯೋಗ ಮಾಡಿದರೆ ದಯವಿಟ್ಟು ಕ್ಷಮಾಪಣೆ ಇರಲಿ. ಎಲ್ಲಾದರೂ ತೊದಲು ಬಂದಿದ್ರೆ ಅಥವಾ ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಾಪಣೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹೆಂಗೆ ಮುರಿಯೋಕ್ಕಾಗತ್ತೆ ಸರ್, ನಾವು ಹುಟ್ಟು ಬೆಳೆದ ಭಾಷೆ, ನಮ್ಮ ಕಲ್ಚರು. ಸರ್ ನಾನು 21 ವರ್ಷದಿಂದ ಇದ್ದೀನಿ. ಹೌದು. ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ನಮ್ಮ ಕಲ್ಚರ್ ಎಂದಿಗೂ ಮರೆಯೋಕ್ಕಾಗಲ್ಲ. ನನ್ನ ಭಾವನೆ ಅದು. ಒಬ್ಬೊಬ್ರದ್ದು ಒಂದೊಂಥರ. ಅದೇ ರೀತಿ ನಾವು ರಕ್ಕಿಗೂ ಅದೇ ರೀತಿ ಮಾಡ್ಕೊಂಬಂದಿದ್ದೀವಿ. ಇನ್ನೊಂದು ವೆಂಕಟ್ ಅವ್ರು ನನಗೆ ಈಗ ಜ್ಞಾಪಿಸಿದ್ರು, ನಿಮ್ಗೆಲ್ಲರಿಗೂ ಏನಕ್ಕೆ ನಾನು IT ಇಂಡಸ್ಟ್ರಿಯಿಂದ ಸಡನ್ ಆಗಿ ಈ ಥರ ಬಂದಿದ್ದೀನಿ ಅಂತ ಒಂದು ಬ್ಯಾಕ್ಗ್ರೌಂಡ್ ಕೂಡ ಇದೆ. ನಮ್ಮ ಸಿನಿಮಾ
ಬ್ಯಾಕ್ಗ್ರೌಂಡ್ ಇದೆ. ನಮ್ಮ ತಂದೆಯವರು ಹೊಸ ಬೆಳಕು ನಿರ್ಮಾಪಕರು. ಹಾಗಾಗಿ ನಾವು ಅದನ್ನು ನೋಡಿಕೊಂಡು ಬಂದಿರೋದು. ಅದೊಂದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ. ದೇವರು ಈಗ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಒಂದು ಪ್ರಯತ್ನ ಮಾಡೋಣ ಅಂತ ಬಂದಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.